ಇನ್ನು ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅನ್ನು ನಿರ್ಮಿಸಬೇಕು ಅನ್ನುವಂತ ವಿಚಾರ ಕಾಂಗ್ರೆಸ್ನಲ್ಲಿ ಈ ಏರ್ಪೋರ್ಟ್ ಜಟಾಪಟಿ ಮುಂದುವರಿತಾನೆ ಇದೆ, ನಿಲ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಎರಡನೇ ಏರ್ಪೋರ್ಟ್ ಜಟಾಪಟಿ ಮುಂದುವರೆದಿದೆ. ಸಚಿವ ಎಂಬಿ ಪಾಟೀಲ್ ಹೇಳಿಕೆಗೆ ಟಿಬಿ ಜಯಚಂದ್ರ ಕೆಂಡ ಕಾರಿದ್ದಾರೆ. ಆತ್ಮೀಯರಾದ ಎಂಬಿ ಪಾಟೀಲ್ರಿಗೆ ಮನವಿ ಮಾಡ್ಕೊಳ್ತೀನಿ, ಎಂಬಿ ಪಾಟೀಲ್ ಒಮ್ಮೆ ಶಿರಾದಲ್ಲಿ ಬಂದು ಇಳಿದು ನೋಡಿ, ಶಿರಾದಲ್ಲಿ ಏರ್ಪೋರ್ಟ್ ಮಾಡಿದ್ರೆ ಯಾರೂ ಬರೋದಿಲ್ಲ ಅಂತಾರೆ, ಹೂಡಿಕೆದಾರರು ಬರಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಹೂಡಿಕೆದಾರರು ಬರೋದಿಲ್ಲ ಅಂದ್ರೆ ಏನರ್ಥ? ಹೂಡಿಕೆದಾರರು ಬರಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಅವರು? ಹೂಡಿಕೆದಾರರು ಬರೋದಿಲ್ಲ ಅಂತಂದ್ರೆ ಏನ್ ಅರ್ಥ? ಎರಡನೇ ಏರ್ಪೋರ್ಟ್ಗೆ ಶಿರಾ ಸೂಕ್ತವಾದ ಜಾಗ ಆಗುತ್ತೆ, ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅವಶ್ಯಕತೆ ಇದೆ ಅಂತ ತುಮಕೂರಿನಲ್ಲಿ ದೆಹಲಿಯ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಕಿಡಿಕಾರಿದ್ರು. ಮಾನ್ಯ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಎಂಬಿ ಪಾಟೀಲ್ ಅವರಿಗೆ ಮನವಿ ಮಾಡ್ತೀನಿ, ದಯಮಾಡಿ ಒಂದ್ಸರಿ ಶಿರಾದಲ್ಲಿ ಬಂದು ಇಳಿದು ಹೋಗಿ ಅದನ್ನ ಶಿರಾ ನೋಡಿ ಆಮೇಲೆ ಅದನ್ನ ಯಾವ ಇನ್ವೆಸ್ಟರ್ಸ್ ಒಪ್ತಾರೆ ಇಲ್ಲ ಅಂತಕ್ಕಂಥದ್ದನ್ನ ನೋಡೋಣ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲ ಆದರೆ ಹಾವೇರಿಗೆ ಉತ್ತರ ಕೊಡ್ತದೆ, ಬಿಜಾಪುರಕ್ಕೆ ಉತ್ತರ ಕೊಡ್ತದೆ, ಗುಲ್ಬರ್ಗಕ್ಕೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಇವತ್ತು ರೈತ ಪ್ರಧಾನವಾಗಿರ್ತಕ್ಕಂಥ ರಾಜ್ಯ, ಕೃಷಿ ಪ್ರಧಾನವಾಗಿರ್ತಕ್ಕಂಥದ್ದು, ತೋಟಗಾರಿಕೆ ಉತ್ಪನ್ನಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಏರ್ ಕಾರ್ಗೋ ಆಗ್ಬೇಕಂತ, ಅದಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು ಅಂತಕ್ಕಂಥ ಒತ್ತಾಯ. ಮಾನ್ಯ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಎಂಬಿ ಪಾಟೀಲ್ ಅವರಿಗೆ ಮನವಿ ಮಾಡ್ತೀನಿ, ದಯಮಾಡಿ ಒಂದ್ಸರಿ ಶಿರಾದಲ್ಲಿ ಬಂದು ಇಳಿದು ಹೋಗಿ ಅದನ್ನ ಶಿರಾ ನೋಡಿ ಆಮೇಲೆ ಅದನ್ನ